ನಮಸ್ಕಾರ ಸ್ನೇಹಿತರೆ, ಜಯಂತ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇರೋದು ನಾಳೆ ಬರುವ ಪ್ರಬೋಧಿನಿ ಏಕಾದಶಿಯ ಮಹತ್ವ, ಕತೆ ಮತ್ತು ಏಕಾದಶಿ ಮಾಡೋ ವಿಧಾನ ಇವುಗಳ ಬಗ್ಗೆ ವಿವರಣೆಯನ್ನು ಹೇಳ್ತಾ ಇದ್ದೇನೆ. ಪ್ರತಿ ಏಕಾದಶಿನೂ ನಾನು ಇದೇ ರೀತಿ ನಿಮಗೆ ವಿಡಿಯೋ ಮಾಡಿ ಕೊಡ್ತಾ ಇದ್ದೇನೆ. ಅದೇ ರೀತಿ ಇವತ್ತು ಕೂಡ ನಾನು ಈ ಏಕಾದಶಿ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋನ ನೋಡಿ ಕಮೆಂಟ್ ಮಾಡಿ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ನೀವು ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ನಾನು ಈ ಏಕಾದಶಿಯ ಒಂದು ವಿವರಣೆಯನ್ನು ಕೊಡ್ತಾ ಇದ್ದೇನೆ. ನಾಳೆ ಏಕಾದಶಿ, ನಾಡಿದ್ದು ದ್ವಾದಶಿ, ತುಳಸಿ ಲಗ್ನ, ಅದರ ಮಾಹಿತಿನ ನಾನು ಆಗಲೇ ಹಿಂದಿನ ವಿಡಿಯೋದಲ್ಲಿ ಕೊಟ್ಟಿದ್ದೇನೆ. ಅದೇ ರೀತಿ ನಾನು ಇವತ್ತು ಏಕಾದಶಿ ಬಗ್ಗೆ ಹೇಳ್ತಾ ಇದ್ದೇನೆ. ಈ ಏಕಾದಶಿ ಕಥೆಯನ್ನು ಕೇಳಿ ಮಾಹಿತಿಯನ್ನು ತಿಳ್ಕೊಂಡು ನೀವು ಏಕಾದಶಿ ಆಚರಣೆಯನ್ನು ಮಾಡಿರಿ. ನಾನು ಈಗ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಹರೇ ಶ್ರೀನಿವಾಸ. ಏಕಾದಶಿ ವ್ರತ ಎಷ್ಟು ಪ್ರಮುಖವಾದದ್ದು ಅನ್ನೋದಕ್ಕೆ ಪದ್ಮಪುರಾಣವೇ ಸಾಕ್ಷಿ. ಪದ್ಮಪುರಾಣದ ಪ್ರಕಾರ ದೇವ ಉತ್ಥಾನ ಅಥವಾ ದೇವ ಪ್ರಬೋಧಿನಿ ಏಕಾದಶಿ ಎಂದು ಏನು ಮಾಡಬೇಕು, ಈ ಏಕಾದಶಿ ವ್ರತ ಮಹತ್ವ ಏನು, ಪ್ರಯೋಜನ ಏನು, ಇದರ ಬಗ್ಗೆ ನಾನು ಹೇಳ್ತಾ ಇದ್ದೇನೆ. ಇದನ್ನು ನೀವು ಸಂಪೂರ್ಣವಾಗಿ ಕೇಳಿರಿ. ಈ ಏಕಾದಶಿ ಮಾಡೋದರಿಂದ ಏನು ನಮಗೆ ಪ್ರಯೋಜನ ಅದನ್ನು ಹೇಳ್ತಾ ಇದ್ದೀನಿ. ಒಂದನೇದ್ದು, ಪಾಪಗಳು ನಾಶವಾಗ್ತವೆ ಮತ್ತು ಸದ್ಗುಣಗಳು ಬೆಳೆಯುತ್ತವೆ. ಪದ್ಮಪುರಾಣದ ಪ್ರಕಾರ ಏಕಾದಶಿ ದಿನದಂದು ಉಪವಾಸವನ್ನು ಕೈಗೊಂಡ್ರೆ ಹರಿಯನ್ನು, ಲಕ್ಷ್ಮಿಯನ್ನು ಪೂಜಿಸೋದ್ರಿಂದ ನಮ್ಮೆಲ್ಲ ಪಾಪಗಳು ಪರಿಹಾರ ಆಗ್ತವೆ, ನಮ್ಮಲ್ಲಿ ಸದ್ಗುಣಗಳು ಹೆಚ್ಚಾಗುತ್ತೆ. ಅಷ್ಟು ಮಾತ್ರ ಅಲ್ಲ, ಮೋಕ್ಷವನ್ನು ಸಾಧಿಸೋದಕ್ಕೂ ಸಹ ಸಾಧ್ಯವಿದೆ. ಯಾವ ವ್ಯಕ್ತಿ ಈ ಉಪವಾಸವನ್ನು ಮಾಡ್ತಾನೋ ಆ ವ್ಯಕ್ತಿ 1,000 ಯಾಗವನ್ನು ಮಾಡಿದ ಫಲವನ್ನು ಮತ್ತು 100 ರಾಜಸೂಯ ಯಜ್ಞ ಮಾಡಿದಷ್ಟು ಪುಣ್ಯವನ್ನು ಪಡೆದುಕೊಳ್ತಾನೆ. ಎರಡನೆಯದ್ದು, ಜನ್ಮ ಜನ್ಮಾಂತರಗಳ ಪಾಪ ದೂರ ಆಗ್ತವೆ. ಪದ್ಮಪುರಾಣದ ಪ್ರಕಾರ ಈ ಉಪವಾಸವನ್ನು ಯಾರು ಆಚರಿಸ್ತಾರೋ ಅವರು ಅಪರೂಪದ ಮತ್ತು ದುಬಾರಿ ವಸ್ತುಗಳನ್ನು ಪಡಿತಾರೆ. ಈ ಉಪವಾಸವನ್ನು ಶ್ರದ್ಧೆಯಿಂದ ಇಟ್ಟುಕೊಂಡರೆ ಒಂದೇ ಕ್ಷಣದಲ್ಲಿ ಮಹಾಪಾಪಗಳು ಕೂಡ ನಾಶ ಆಗ್ತವೆ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, 1000 ಜನ್ಮಗಳ ಪಾಪಗಳಿಂದ ಮುಕ್ತಿಯನ್ನು ಕೂಡ ನಾವು ಈ ಒಂದು ಏಕಾದಶಿ ಉಪವಾಸದಿಂದ ನಾವು ಕಾಣಬಹುದು. ಅದಲ್ಲದೆ ಇಡೀ ತೀರ್ಥಯಾತ್ರೆಯಲ್ಲಿ ಸ್ನಾನ ಮಾಡೋದರಿಂದ ಮತ್ತು ಭೂಮಿಯನ್ನು ದಾನ ಮಾಡೋದರಿಂದ ಸಿಗೋ ಫಲವನ್ನು ನಾವು ಕೇವಲ ಈ ಒಂದು ಉಪವಾಸದಿಂದ ಪಡ್ಕೋಬೋದು ಮತ್ತು ಈ ಉಪವಾಸದಿಂದ ಸದ್ಗುಣಗಳನ್ನು ನಾವು ಹೊಂದ್ಬೋದು. ಇನ್ನು ಮೂರನೇದ್ದು, ಪಿತೃಗಳು ಕೂಡ ನರಕದಿಂದ ಮುಕ್ತಿ ಹೊಂದ್ತಾರೆ. ಪದ್ಮಪುರಾಣದ ಪ್ರಕಾರ ಈ ಉಪವಾಸವನ್ನು ಆಚರಿಸುವ ಎಲ್ಲ ಜನರಿಗೂ ಫಲ ಸಿಗ್ತದೆ ಮತ್ತು ಅದೇ ಸಮಯದಾಗ ಅವರ ಪಿತೃಗಳು ಸಹ ನರಕದ ತೊಂದರೆಗಳಿಂದ ಮುಕ್ತಿ ಹೊಂದ್ತಾರೆ. ಈ ಶ್ರೀಹರಿಯು ವಾಸಸ್ಥಾನದಲ್ಲಿ ಸ್ಥಾನ ಪಡೀತಾರೆ. ಅದಲ್ಲದೆ ಇಡೀ ತೀರ್ಥಯಾತ್ರೆಯಲ್ಲಿ ಸ್ನಾನ ಮಾಡೋದರಿಂದ ಮತ್ತು ಭೂಮಿಯನ್ನು ದಾನ ಮಾಡೋದರಿಂದ ಸಿಗುವಂಥ ಫಲ ಕೂಡ ಈ ಏಕಾದಶಿಯಿಂದ ಸಿಗ್ತದೆ. ಅಷ್ಟೇ ಅಲ್ಲ, ಮತ್ತು 1000 ಜನ್ಮಗಳ ಪಾಪಗಳು ಕೂಡ ಈ ಮುಕ್ತಿಯನ್ನು ಹೊಂದಿ ಈ ಏಕಾದಶಿ ಉಪವಾಸ ಮಾಡೋದ್ರಿಂದ. ಇನ್ನು ನಾಲ್ಕನೇದ್ದು ಏನಂದರೆ, ಈ ವಸ್ತುವಿನಿಂದ ಪೂಜೆ ಮಾಡಿದರೆ ಮಾಧವನು ಕೂಡ ಸಂತೋಷಗೊಳ್ತಾನೆ. ಪದ್ಮಪುರಾಣದ ಪ್ರಕಾರ ಮಾಧವನನ್ನು ದೇವ ಪ್ರಬೋಧಿನಿ ಏಕಾದಶಿ ಎಂದು ಅನೇಕ ರೀತಿಯ ಹೂವು, ಹಣ್ಣು, ಕರ್ಪೂರ, ಅಗರಬತ್ತಿ ಮತ್ತು ಕುಂಕುಮದಿಂದ ಪೂಜಿಸಬೇಕು. ಅಲ್ಲದೆ ಸಾಧ್ಯವಾದಷ್ಟು ದಾನ ಮಾಡಬೇಕು. ಏಕಾದಶಿಯಿಂದ ಮಾಡಿದ ದಾನವು ಅಸಂಖ್ಯಾತ ಪುಣ್ಯ ಬರ್ತದೆ ನಮಗೆ. ಈ ದಿನ ಭಾಗವತ ಕಥೆಯನ್ನು ಕೇಳಬೇಕು. ದೇವ ಪ್ರಬೋಧಿನಿ ಏಕಾದಶಿಯಲ್ಲಿ ಉಪವಾಸದಲ್ಲಿ ಯಾರು ಭಾಗವತ ಪುರಾಣವನ್ನು ಪಠಿಸ್ತಾರೋ ಕಪಿಲ ದಾನದ ಫಲವನ್ನು ಅವ್ರು ಪಡಿತಾರೆ. ಇನ್ನು 5ನೇದ್ದು, ಈ ಒಂದೇ ಎಲೆ ದೇವರನ್ನು ಸಂತೋಷಗೊಳಿಸ್ತದೆ. ಅದ್ಯಾವುದಂದರೆ ಕೇದಿಗೆ ಎಲೆ. ಈ ಕೇದಿಗೆ ಎಲೆಯೊಂದಿಗೆ ದೇವ ಪ್ರಬೋಧಿನಿ ಏಕಾದಶಿಯನ್ನು ಮಾಡಿದರೆ ವಿಷ್ಣು ತುಂಬ ಸಂತೋಷ ಪಡ್ತಾನೆ. ಈ ಏಕ ಎಲೆಯೊಂದಿಗೆ ಪೂಜಿಸಿದ ನಂತರ ಭಗವಾನ್ ಗರುಡನು 1,000 ವರ್ಷಗಳ ಕಾಲ ಬಹಳ ತೃಪ್ತಿ ಹೊಂದುತ್ತಾನೆ ಎಂದು ಎಂದು ಪದ್ಮಪುರಾಣದಲ್ಲಿ ಹೇಳಲಾಗಿದೆ. ಅಷ್ಟೇ ಅಲ್ಲ, ಅಗಸ್ತ್ಯ ಹೂವಿನೊಂದಿಗೆ ಭಗವಾನ್ ಮಾಧವನ ಆರಾಧನೆ ಮಾಡಿದರೆ ಮರಣಾನಂತರ ನರಕಕ್ಕೆ ಹೋಗಬೇಕಾಗುವುದಿಲ್ಲ. ಕಾರ್ತಿಕ ತಿಂಗಳಲ್ಲಿ ಶ್ರೀಹರಿಯನ್ನು ಪೂಜಿಸುವಾಗ ಅವರಿಗೆ ತುಳಸಿ ಎಲೆಗಳನ್ನು ಮತ್ತು ಹೂವುಗಳನ್ನು ಅರ್ಪಿಸೋದ್ರಿಂದ ಜನ್ಮ ಜನ್ಮಾಂತರದ ಪಾಪಗಳು ನಾಶ ಆಗ್ತವೆ. ಇವೆಲ್ಲ ಏಕಾದಶಿ ಉಪವಾಸ ಮಾಡೋದ್ರಿಂದ ನಮಗೆ ಸಿಗೋ ಪ್ರಯೋಜನಗಳು. ಈ ಪ್ರಯೋಜನಗಳನ್ನು ಕೇಳಿದ್ರಿ. ಇನ್ನು ಕೇಳಿದ ಮೇಲೆ ತಡ ಯಾಕೆ, ನಾಳೆ ನೀವು ಎಲ್ಲರೂ ಏಕಾದಶಿ ಉಪವಾಸ ಮಾಡಿರಿ. ನಿಮಗೂ ಈ ಒಂದು ಫಲವನ್ನು ನೀವು ಪಡ್ಕೊಳ್ರಿ. ಮತ್ತು ಉಪವಾಸ ಅಂತಂದರೆ ಕೆಲವೊಬ್ಬರು ನಿರಾಹಾರ ಮಾಡ್ತಾರೆ, ಕೆಲವೊಬ್ಬರು
ಫಲಹಾರ ತೊಗೋತಾರೆ. ನಿಮಗೆ ಯಾವ ರೀತಿ ಯೋಗ್ಯ ಅನಿಸುತ್ತೆ ಆ ರೀತಿ ನೀವು ಉಪವಾಸವನ್ನು ಮಾಡ್ಬೋದು. ಆದರೆ ನಾಳೆ ಮಾಡೋ ಪ್ರಬೋಧಿನಿ ಏಕಾದಶಿಯಿಂದ ನಿಮಗೆ ಸರ್ವ ಫಲಗಳು ಸಿಗ್ತಾ ಇರ್ಬೇಕಾದ್ರೆ ಈ ಏಕಾದಶಿಯನ್ನು ನಾವು ಖಂಡಿತ ಮಾಡಲೇಬೇಕು. ಇನ್ನು 2025ರಲ್ಲಿ ಬರುವ ಈ ಹರಿಪ್ರಬೋಧಿನಿ ಏಕಾದಶಿ ಇದರದ ಒಂದು ಟೈಮಿಂಗ್ ನಾನು ಹೇಳ್ತಾ ಇದ್ದೇನೆ ನೋಡಿರಿ. ಈ ಏಕಾದಶಿ ನವೆಂಬರ್ 1 ಶನಿವಾರದಂದು ಆಚರಿಸಲಾಗ್ತದೆ. ಈ ದಿನದಂದು ಭಗವಾನ್ ವಿಷ್ಣು ಚಾತುರ್ಮಾಸದ ಬಳಿಕ ಎಚ್ಚರಗೊಳ್ಳುತ್ತಾನೆ. ಏಕಾದಶಿ ತಿಥಿಯು ನವೆಂಬರ್ 1, 2025ರಂದು ಬೆಳಗ್ಗೆ 9:11ಕ್ಕೆ ಪ್ರಾರಂಭವಾಗಿ ನವೆಂಬರ್ 2, 2025ರಂದು ಬೆಳಗ್ಗೆ 7:31ಕ್ಕೆ ಕೊನೆಗೊಳ್ಳುತ್ತದೆ. ಉಪವಾಸವನ್ನು ಮುರಿಯುವ ಸಮಯ ಅಂದರೆ ಪಾರಣ ಸಮಯ ನವೆಂಬರ್ 2ರಂದು ಮಧ್ಯಾಹ್ನ 1:11ರಿಂದ 3:23ರವರೆಗೆ. ಇದರ ಡೀಟೇಲ್ಸ್ ನಾನು ಟೈಮ್ ಹೇಳ್ತಾ ಇದ್ದೀನಿ. ದಿನಾಂಕ ನವೆಂಬರ್ 1, 2025 ಶನಿವಾರ. ಏಕಾದಶಿ ತಿಥಿ ಆರಂಭ ನವೆಂಬರ್ 1, 2025ರ ಬೆಳಗ್ಗೆ 9:11. ಏಕಾದಶಿ ತಿಥಿ ಅಂತ್ಯ ನವೆಂಬರ್ 2, 2025 ಬೆಳಗ್ಗೆ 7:31. ಉಪವಾಸ ಮುರಿಯುವ ಸಮಯ ಅಂದರೆ ಪಾರಣ ಸಮಯ ನವೆಂಬರ್ 2, 2025 ಮಧ್ಯಾಹ್ನ 1:11ರಿಂದ 3:23. ಹರಿವಾಸರ ಅಂತ್ಯ ಅಂದರೆ ನಮ್ಮದು ಉಪವಾಸ ಮಾಡೋದು ಮುಗಿಯೋ ಟೈಮು ಅಂತ ಅರ್ಥ. ನವೆಂಬರ್ 2, 2025 ಮಧ್ಯಾಹ್ನ 12:55. ಏಕಾದಶಿ ಮಹತ್ವ, ಪ್ರಯೋಜನಗಳು ಮತ್ತು ಡೇಟು, ಟೈಮು ಎಲ್ಲ ಹೇಳಿದೆ. ಇನ್ನು ಏಕಾದಶಿಯ ಕಥೆ ಹೇಳ್ತಾ ಇದ್ದೇನೆ. ಆ ಕಥೆಯನ್ನು ಸಂಪೂರ್ಣವಾಗಿ ಕೇಳಿ. ಪ್ರಬೋಧಿನಿ ಏಕಾದಶಿಯ ಕಥೆಗಳ ಪ್ರಕಾರ ಭಗವಾನ್ ವಿಷ್ಣುವು ಸಾಂಬಾಸುರ ಎಂಬ ರಾಕ್ಷಸನನ್ನು ಸಂಹರಿಸಲು 4 ತಿಂಗಳ ಯೋಗನಿದ್ರೆಯಿಂದ ಎಚ್ಚರಗೊಂಡ ದಿನ. ಈ ಕಥೆಯಲ್ಲಿ ದೇವತೆಗಳು ಸಾಂಬಾಸುರನಿಂದ ತೊಂದರೆಗೆ ಒಳಗಾದಾಗ ವಿಷ್ಣುವನ್ನು ಮೊರೆ ಹೋಗುತ್ತಾರೆ. ವಿಷ್ಣುವು ಯೋಗನಿದ್ರೆಗೆ ಹೋಗಿ ಪ್ರಬೋಧಿನಿ ಏಕಾದಶಿ ಎಂದು ಎಚ್ಚರಗೊಂಡು ರಾಕ್ಷಸನನ್ನು ಕೊಂದನು. ಪ್ರಬೋಧಿನಿ ಏಕಾದಶಿ ಕಥೆ ಯಾವ ರೀತಿ ಅಂದರೆ, ಒಂದು ಸಂದರ್ಭದೊಳಗೆ ಸಾಂಬಾಸುರ ಎಂಬ ರಾಕ್ಷಸನು ದೇವತೆಗಳನ್ನು ಸೋಲಿಸಿ ಜಗತ್ತಿನಲ್ಲಿ ವಿನಾಶವನ್ನು ಉಂಟು ಮಾಡ್ತಾನೆ. ಸಹಾಯಕ್ಕಾಗಿ ಹತಾಶರಾದ ದೇವತೆಗಳು ವಿಷ್ಣುವನ್ನು ಪ್ರಾರ್ಥಿಸಿದರು. ವಿಷ್ಣುವು ರಾಕ್ಷಸನನ್ನು ಸೋಲಿಸಲು ಒಪ್ಪಿಕೊಂಡನು. ಆದರೆ ಅದಕ್ಕೂ ಮೊದಲು 4 ತಿಂಗಳ ಕಾಲ ಯೋಗನಿದ್ರೆ ತೆಗೆದುಕೊಳ್ಳುವುದಕ್ಕೆ ಹೇಳಿದನು. ಪ್ರಬೋಧಿನಿ ಏಕಾದಶಿ ಎಂದು ವಿಷ್ಣುವು ಎಚ್ಚರಗೊಂಡು ಈ ಏಕಾದಶಿ ದಿನದಂದು ರಾಕ್ಷಸನ ವಿರುದ್ಧ ಹೋರಾಡಿ ಅವನನ್ನು ಸೋಲಿಸಿದನು ಮತ್ತು ಜಗತ್ತಿನಲ್ಲಿ ಶಾಂತಿಯನ್ನು ಪುನಃಸ್ಥಾಪಿಸಿದನು. ಹಾಗಾಗಿ ಪ್ರಬೋಧಿನಿ ಏಕಾದಶಿಯನ್ನು ಭಗವಾನ್ ವಿಷ್ಣುವು ತನ್ನ ಭಕ್ತರನ್ನು ರಕ್ಷಿಸಲು ಎಚ್ಚರಗೊಂಡ ದಿನವನ್ನೇ ಈ ಪ್ರಬೋಧಿನಿ ಏಕಾದಶಿ ಅಂತ ಆಚರಿಸ್ತಾರೆ. ಈ ದಿನವನ್ನು ದೇವೋತ್ಥಾನ ಏಕಾದಶಿ ಎಂದು ಕೂಡ ಕರೆಯುತ್ತಾರೆ. ಇನ್ನು ಈ ದೇವೋತ್ಥಾನ ಏಕಾದಶಿಯ ಮಹತ್ವವನ್ನು ಹೇಳ್ತಾ ಇದ್ದೇನೆ. ಮುಂಚೆ ಪ್ರಯೋಜನಗಳು ಮತ್ತು ಡೇಟು, ಟೈಮು ಹೇಳಿದೆ ಮತ್ತು ಕಥೆಯೂ ಹೇಳಿದೆ. ಈಗ ನಾನು ದೇವೋತ್ಥಾನ ಏಕಾದಶಿಯ ಮಹತ್ವವನ್ನು ಹೇಳ್ತಾ ಇದ್ದೇನೆ. ಕೊನೆಯಲ್ಲಿ ದೇವೋತ್ಥಾನ ಏಕಾದಶಿ ಅಂದರೆ ಪ್ರಬೋಧಿನಿ ಏಕಾದಶಿ ಎಂದು ಕರೆಯಲ್ಪಡುವ ಈ ಏಕಾದಶಿಯನ್ನು ಮಹತ್ವದ ದಿನ ಅಂತ ಪರಿಗಣಿಸಲಾಗುತ್ತದೆ. ಏಕೆಂದರೆ ಈ ದಿನ ಭಗವಾನ್ ವಿಷ್ಣುವು 4 ತಿಂಗಳ ಕಾಲ ನಿದ್ರೆಯಿಂದ ಎಚ್ಚರಗೊಂಡಿರ್ತಾನೆ. ಈ ದಿನದಂದು ತುಳಸಿ ವಿವಾಹವನ್ನು ನಡೆಸ್ತಾರೆ ದ್ವಾದಶಿ ಎಂದು. ನಂತರ ಮದುವೆಗಳು ಮತ್ತು ಇತರ ಶುಭ ಕಾರ್ಯಗಳು ಕೂಡ ಈ ಒಂದು ದ್ವಾದಶಿಯಿಂದ ನಡೆಸಲು ಅನುಮತಿ ಸಿಗ್ತದೆ ನಮಗೆ. ಈ ದಿನ ವ್ರತ ಆಚರಣೆ, ದಾನ ಮತ್ತು ಪೂಜೆಯನ್ನು ಮಾಡೋದರಿಂದ ಆಧ್ಯಾತ್ಮಿಕ ಲಾಭಗಳು ಸಿಗ್ತವೆ. ಪಿತೃದೋಷ ನಿವಾರಣೆ ಆಗ್ತದೆ ಅಂತ ನಾನು ಮೊದಲೇ ಹೇಳಿದ್ದೆ. ಇನ್ನು ದೇವೋತ್ಥಾನ ಏಕಾದಶಿಯ ಮಹತ್ವ ಯಾವುದಂತಂದರೆ ವಿಷ್ಣುವಿನ ಜಾಗೃತಿ. ಹಿಂದೂ ಧರ್ಮದ ಪ್ರಕಾರ ಈ ದಿನ ವಿಷ್ಣು ಯೋಗನಿದ್ರೆಯಿಂದ ಎಚ್ಚರಗೊಳ್ತಾನೆ. ಶುಭ ಕಾರ್ಯಗಳು ಪ್ರಾರಂಭ ಆಗ್ತವೆ. ವಿಷ್ಣು ಎಚ್ಚರಗೊಂಡ ನಂತರ ಶುಭ ಕಾರ್ಯಗಳು, ವಿಶೇಷವಾಗಿ ಮದುವೆಗಳು ಪ್ರಾರಂಭ ಆಗೋದರಿಂದ ಇದನ್ನು ಮಂಗಳಕರವೆಂದು ಪರಿಗಣಿಸ್ತೀವಿ. ಇದೇ ದಿನ ತುಳಸಿ ವಿವಾಹವನ್ನು ಮಾಡ್ತೀವಿ. ಈ ದಿನ ವಿಷ್ಣುವಿಗೆ ತುಳಸಿಯನ್ನು ವಿವಾಹ ಮಾಡಿಸುವ ಪದ್ಧತಿ ಅದ. ಪಿತೃದೋಷ ಪರಿಹಾರ, ಸಾಲಿಗ್ರಾಮ ಮತ್ತು ತುಳಸಿಯನ್ನು ಪೂಜಿಸೋದ್ರಿಂದ ಪಿತೃದೋಷ ನಿವಾರಣೆ ಆಗ್ತವೆ. ಆಧ್ಯಾತ್ಮಿಕ ಲಾಭಗಳು ಯಾವಂದ್ರೆ ಈ ದಿನದಂದು ಉಪವಾಸ, ದಾನ ಮತ್ತು ಪೂಜೆ ಮಾಡೋದ್ರಿಂದ ಪುಣ್ಯ ಪ್ರಾಪ್ತಿ ಆಗ್ತದೆ, ಮೋಕ್ಷ ಸಿಗ್ತದೆ. ಇನ್ನು ಮನಸ್ಸು, ದೇಹದ ಶುದ್ಧಿ ಆಗ್ತದೆ. ಏಕಾದಶಿ ಉಪವಾಸ ಮನಸ್ಸು ಮತ್ತು ದೇಹ ಎರಡನ್ನೂ ಶುದ್ಧಿ ಮಾಡ್ತದೆ ಅಂತ ನಾವು ಎಲ್ಲರಿಗೂ ಗೊತ್ತು. ಆದ್ದರಿಂದ ಈ ದೇವೋತ್ಥಾನ ಏಕಾದಶಿ ಎಲ್ಲ ಏಕಾದಶಿಗಿಂತ ಒಂದು ಮಹತ್ವವಾದ್ದು. ಆ ಮಹತ್ವವನ್ನು ನಿಮ್ಗೆ ನಾನು ಹೇಳ್ತೀನಿ. ಇನ್ನೊಂದು ಪ್ರಾಮುಖ್ಯತೆ ಏನಂತಂದರೆ ದೇವ ಉತ್ಥಾನ ಏಕಾದಶಿಯನ್ನು ಹರಿಪ್ರಬೋಧಿನಿ ಏಕಾದಶಿ ಮತ್ತು ತುಳಸಿ ವಿವಾಹ ಏಕಾದಶಿ ಅಂತ ಸಹ ಕರೀತಾರೆ.
ತುಳಸಿ ವಿವಾಹವು ಹಿಂದೂಗಳ ಪವಿತ್ರ ಹಬ್ಬಗಳಲ್ಲಿ ಒಂದು. ಇದರ ಆಚರಣೆಯು ಪವಿತ್ರ ಧಾರ್ಮಿಕ ಆಚರಣೆಗಳಿಂದ ಕೂಡಿದೆ. ಹಿಂದೂ ನಂಬಿಕೆಗಳ ಪ್ರಕಾರ ತುಳಸಿ ವಿವಾಹದ ನಂತರ ಕೈಗೊಳ್ಳುವ ಶುಭ ಕಾರ್ಯಕ್ಕೆ ದೇವರ ಆಶೀರ್ವಾದ ಲಭಿಸುತ್ತದೆ. ಹೀಗಾಗಿಯೇ ತುಳಸಿ ವಿವಾಹದ ಬಳಿಕವೇ ಮನೆಯಲ್ಲಿ ಶುಭ ಕಾರ್ಯಗಳನ್ನು ಹಮ್ಮಿಕೊಳ್ತಾರೆ. ಅದಕ್ಕೆ ಇದನ್ನು ನಾವು ಈ ಏಕಾದಶಿಯನ್ನು ಭಾಳ ಮಹತ್ವದ ಏಕಾದಶಿ ಅಂತ ಕರಿತೀವಿ. ಇಲ್ಲಿ ತನಕ ಈ ವಿಡಿಯೋದೊಳಗೆ ನಾನು ಅದರ ಪ್ರಾಮುಖ್ಯತೆ, ಮಹತ್ವ, ಕತೆ ಎಲ್ಲ ಹೇಳಿದೆ. ನೀವು ಏಕಾದಶಿ ಆಚರಣೆಯನ್ನು ಮಾಡಿರಿ ಮತ್ತು ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿರಿ, ಸ್ಕಿಪ್ ಮಾಡಬೇಡ್ರಿ. ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ಮತ್ತು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು.